ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ. ನಿಮಗೆಲ್ಲರಿಗೂ ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ಸುಸ್ವಾಗತ. ಇದು ಬುಕ್ ಸಮ್ಮರಿ, ಪುಸ್ತಕದ ಸಾರಾಂಶ, ಇಕಿಗಾಯ್ ಪುಸ್ತಕದ ಸಾರಾಂಶ, ಅದರ ಭಾಗ 2. ಮೊದಲನೇ ಭಾಗದಲ್ಲಿ ನಾವು ಇದರದ್ದು ಮುಖ್ಯ ಪಾಠಗಳೇನು, ಇಕಿಗಾಯ್ ಇಂದ ಏನೇನು ಕಲ್ತ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ, ತಿಳ್ಕೊಂಡ್ವಿ. ಹಾಗೆಯೇ ಇಕಿಗಾಯ್ ಪುಸ್ತಕನ ಓದೋದಕ್ಕೆ ಮುಖ್ಯ ಕಾರಣಗಳೇನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಅದು ತುಂಬ ಉದ್ದ ಆಗುತ್ತೆ ಅಂತ ನಾನು ಎರಡನೇ ಭಾಗ ಮಾಡಿದ್ದೀನಿ. ಅದರಲ್ಲಿ ಏನೋ ಈ ಎರಡನೇ ಭಾಗ ಇವತ್ತಿಂದು ಈಗಿನ ಎಪಿಸೋಡ್ ನೀವು ಕೇಳ್ತಾ ಇದ್ದೀರಲ್ಲ. ಸೊ ಇದರಲ್ಲಿ ನಾವು ಇಕಿಗಾಯ್ನ ಹೇಗೆ ಕಂಡುಕೊಳ್ಳೋದು ಅನ್ನೋದು ನಾವು ತಿಳ್ಕೊಳ್ಳೋಣ. ಅದು 12 ಸ್ಟೆಪ್ಸಲ್ಲಿ ಕೇವಲ 12 ಸ್ಟೆಪ್ಸಲ್ಲಿ ನಮ್ಮ ಲೈಫ್ನಲ್ಲಿ, ನಮ್ಮ ಜೀವನದಲ್ಲಿ ಇಕಿಗಾಯ್ ಅನ್ನೋದನ್ನು ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಇದು ಕೂಡ 12 ಸ್ಟೆಪ್ಸ್ ಪೂರ್ತಿ ಇದೇ ಎಪಿಸೋಡ್ನಲ್ಲಿ ಹೇಳೋದಕ್ಕಾಗಲ್ಲ ಅನಿಸುತ್ತೆ. ಹಾಗಾಯಿತು ಅಂದರೆ ನಾನು 5 ಅಥವಾ 6 ಸ್ಟೆಪ್ಸ್ ಇಲ್ಲಿ ಹೇಳಿ ನೆಕ್ಸ್ಟು ಮೂರನೇ ಭಾಗದಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೀವು ಮೊದಲನೇ ಭಾಗ ನೋಡಿಲ್ಲ ಅನ್ನೋದಾದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಖಂಡಿತ ಅದನ್ನು ಮೊದಲು ಕೇಳಿಬಿಟ್ಟು ಆಮೇಲೆ ಈ ಪಾರ್ಟ್ 2ನ ಬಂದು ಕೇಳ್ಕೊಳ್ಳಿ. ನೀವು ಮೊದಲನೇ ಸಲ ಬರ್ತಾ ಇದ್ದೀರಾ ನನ್ನ ಚಾನಲ್ಗೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ಕೇಳಿ. ಅದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಎಲ್ಲರ ಜೊತೆಗೂ ಶೇರ್ ಮಾಡಿ. ನಿಮ್ಮ ಇಕಿಗಾಯನ್ನು ಹುಡುಕಲು ಫೈಂಡ್ ಔಟ್ ಮಾಡಲಿಕ್ಕೆ 12 ಹಂತಗಳು ಇವೆ. 12 ಹಂತಗಳಲ್ಲಿ ನಾವು ಕಂಡ್ಕೋಬಹುದು ಸ್ಟೆಪ್ಸ್ನಲ್ಲಿ. ಅದರ ಬಗ್ಗೆ ನಾವು ವಿವರವಾಗಿ ಮಾತನಾಡೋಣ ಈ ಎಪಿಸೋಡಲ್ಲಿ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಅದರಿಂದ ಪ್ರತಿ ಹೆಜ್ಜೆನೂ ಬಹಳ ಎಚ್ಚರಿಕೆಯಿಂದ ಕೇರ್ಫುಲ್ಲಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಮೊದಲನೆಯಿಂದ ಶುರು ಮಾಡೋಣ. ಸ್ಟೆಪ್ 1, ಮೊದಲನೇ ಹೆಜ್ಜೆ ಏನಂತ ಹೇಳಿದ್ರೆ, ಜೀವನದ ಅರ್ಥ ಏನು? ಸೊ ನಮ್ಮ ಜೀವನದ ಅರ್ಥ ಏನು? ಈ ಪ್ರಶ್ನೆ ನಮ್ಮೆಲ್ಲರೂ ಒಂದಲ್ಲ ಒಂದು ಸ್ಟೇಜಲ್ಲಿ, ಒಂದಲ್ಲ ಒಂದು ಟೈಮಲ್ಲಿ ನಮಗೆ ಕಾಡ್ತಾನೆ ಇರುತ್ತೆ. ಸೊ ನೀವು ಅದನ್ನು ಕಂಡ್ಕೋಬಹುದಾ? ನೀವು ಅದನ್ನು ನೋಡಬಹುದಾ? ಫೈಂಡ್ ಔಟ್ ಮಾಡ್ಬೋದಾ? ಜೀವನದ ಉದ್ದೇಶ ಏನು ಅಂತ ಕಂಡುಕೊಂಡ್ರೆ ನಾವು ಹುಡುಕ್ತಾ ಇರೋ ಜೀವನದ ಉದ್ದೇಶವೇ ಅದು, ಪರ್ಪಸೇ ಅದು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. So a purpose that can be the reason for your happiness throughout your life. Ikigai helps to find this thing. ಸೊ ನಮ್ಮ ಕಾರಣ, ಪರ್ಪೋಸ್ ಏನು, ಅದು ನಮ್ಮ ಪರ್ಪೋಸ್ ಹುಡುಕೊಂಡ್ರೆ ಅದೇ ನಮ್ಮ ಜೀವನದಲ್ಲಿ ನಿಜವಾದ ಖುಷಿ ತಂದು ಕೊಡುತ್ತೆ. ಸೊ ಇಕಿಗಾಯಿ ಅದನ್ನು ಹುಡುಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅದನ್ನು ಸಹಾಯ ಮಾಡುತ್ತೆ. ಸೊ ಅದರಿಂದ ಅರ್ಥ ಮಾಡ್ಕೊಳ್ಳಿ, ಬೆಳಗ್ಗೆ ಎದ್ದೇಳಲು ಮತ್ತು ರಾತ್ರಿ ಶಾಂತಿಯಾಗಿ ಪೀಸ್ಫುಲ್ಲಾಗಿ ಮಲಗೋದಕ್ಕೆ ಒಂದು ಕಾರಣ ನಾವು ಕಂಡ್ಕೋಬೇಕಾಗತ್ತೆ. ಸೊ ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ಸಂತೋಷಕ್ಕೆ ಕಾರಣವಾಗಬಹುದಾದ ಒಂದು ಉದ್ದೇಶ, ಈ ಇಕಿಗಾಯ್ ಈ ವಿಷಯನ ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಒಂದು ಉದ್ದೇಶ ಯಾವುದಾದ್ರೂ. ಸೊ ಪ್ರತಿದಿನ ಎದ್ದೇಳೋಕ್ಕೆ ಬೇರೆ ಬೇರೆ ಉದ್ದೇಶಗಳು ಸಿಕ್ಕಬಹುದು, ನಮಗೆ ಬೇರೆ ಬೇರೆ ರೀಸನ್ ಸಿಗ್ಬೋದು. ಆದರೆ ಒಂದು ಮೇನ್, ಒಂದು ಸ್ಟ್ರಾಂಗ್ ಕೋರ್ ಪರ್ಪೋಸ್ ಏನಿರುತ್ತೆ, ಒಂದು ತುಂಬ ಮುಖ್ಯವಾದ ಉದ್ದೇಶ, ಅದು ಈ ಇಕಿಗಾಯ್ ಸಹಾಯದಿಂದ ನಾವು ಕಂಡ್ಕೋಬಹುದು. ನಿಮ್ಮ ಇಕಿಗಾಯನ್ನು ಈ ರೀತಿ ಕಂಡುಹಿಡಿಯಲು ನೀವು ಒಟ್ಟು 4 ಪ್ರಶ್ನೆನ ನಿಮಗೆ ನೀವು ಕೇಳ್ಕೋಬೇಕು. ಸೊ ಮೇನ್ ಏನು ಪರ್ಪೋಸ್ ಇದೆ ಅದು ಕಂಡುಕೊಳ್ಳೋದಕ್ಕೆ ನೀವು ಇದು ಕೇವಲ ಈ 4 ಕ್ವಶನ್ಸ್, ಈ 4 ಪ್ರಶ್ನೆ ಕೇಳಿಕೊಂಡ್ರೆ ಸಾಕು. ಸೊ ಮೊದಲನೇ ಪ್ರಶ್ನೆ ಏನಂದರೆ, ನಿಮಗೆ ಏನು ಇಷ್ಟ? ವಾಟ್ ಯು ಲವ್? ಸೊ ಇದು ಬಹಳ ಸುಲಭವಾದ ಪ್ರಶ್ನೆ. ಇದಕ್ಕಾಗಿ ನಿಮಗೆ ಜಾಸ್ತಿ ಕೆಲಸ ಕೊಡೋದೇನು ಬೇಕಾಗಿಲ್ಲ ನಿಮ್ಮ ತಲೆಗೆ. ಜಸ್ಟ್ ಯೋಚನೆ ಮಾಡಿ, ನಿಮಗೆ ಏನು ಕೆಲಸ ಮಾಡಲಿಕ್ಕೆ ತುಂಬಾ ಹೆಚ್ಚು ಇಷ್ಟ ಆಗುತ್ತೆ. ಆಮೇಲೆ ಯಾವ್ದು ನಿಮಗೆ ಚೆನ್ನಾಗಿರೋ ಎನರ್ಜಿ ಕೊಡುತ್ತೆ, ಆಮೇಲೆ ಯಾವುದನ್ನು ನೀವು ಎಂಜಾಯ್ ಮಾಡ್ತೀರಾ, ಯಾವ್ದು ಮಾಡೋದ್ರಿಂದ ನಿಮಗೆ ಎಂಜಾಯ್ ಮಾಡ್ತೀರಾ. ಸೊ ಅದರಿಂದ ನಿಮಗೆ ಫುಲ್ಲು ಎನರ್ಜಿ ಜಾಸ್ತಿ, ಯಾವಾಗಲೂ ಎನರ್ಜಿಯಿಂದ ಇರ್ತೀರ ನೀವು. ತುಂಬಾ ಶಕ್ತಿ ಇರುತ್ತೆ, ಅದೊಂದು ಚೈತನ್ಯ ಅಂತಾರಲ್ಲ ಅದಿರುತ್ತೆ. ಸೊ ಇದು ಏನು ಬೇಕಾದರೂ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಸಿಂಗಿಂಗ್, ಹಾಡು ಹೇಳೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು,
ಟೀಚಿಂಗ್ ಇರ್ಬೋದು, ಓದೋದಿರ್ಬೋದು, ರೀಡಿಂಗ್, ಟ್ರಾವೆಲ್ ಮಾಡೋದಿರ್ಬೋದು, ಅಥವಾ ಈಗ ಯೂಟ್ಯೂಬರ್, ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಮಾಡಲಿಕ್ಕೆ, ಆ ಥರನೂ ಇರ್ಬೋದು. ಯಾವುದಾದ್ರೂ ಕೆಲಸ, ಯಾವ ಕೆಲಸ ನಿಮಗೆ ಜಾಸ್ತಿ ಅಟ್ರ್ಯಾಕ್ಟ್ ಮಾಡುತ್ತೆ, ಅದು ನಿಮ್ಮ ಆಫೀಸ್ ವರ್ಕ್ ಇರ್ಬೋದು, ಫ್ಯಾಮಿಲಿ ವರ್ಕ್ ಇರ್ಬೋದು, ಏನು ಬೇಕಾದರೂ ಇರ್ಬೋದು. ಸೊ ಅದು ನಿಮ್ಮ ಇಂಟ್ರೆಸ್ಟ್ ಆಗುತ್ತೆ. ಸೊ ನಿಮ್ಮದು ಏನೇ ಆಸಕ್ತಿ ಇರ್ಬೋದು, ಸೊ ಯಾವುದೇ ಆಸಕ್ತಿ ಇರ್ಬೋದು, ಅದು ನಿಮಗೆ ಈ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಸೊ ಆಯಿತಾ. ಈಗ ಎರಡನೇ ಪ್ರಶ್ನೆ, ಸೊ ನೀವು ಯಾವುದರಲ್ಲಿ ತುಂಬ ಬೆಸ್ಟ್, ನಿಪುಣರು, ತುಂಬ ಎಕ್ಸ್ಪರ್ಟ್ ಆಗಿದ್ದೀರಾ ಯಾವುದರಲ್ಲಿ, ನೀವು ಯಾವ ಕೆಲಸದಲ್ಲಿ ನಿಪುಣರಾಗಿದ್ದೀರಾ, ಯಾವ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ, ಪರಿಣಿತರಾಗಿದ್ದೀರಾ, ನಿಮಗೆ ಯಾವ ಸ್ಕಿಲ್ಸ್ ಇದೆ, ಕೌಶಲ್ಯ ಇದೆ, ಇದರಲ್ಲಿ ನೀವು ಅಂದರೆ ನ್ಯಾಚುರಲ್ಲಾಗಿ ನಿಮಗೆ ಬಂದುಬಿಟ್ಟಿದೆ. ಸೊ ನಿಮಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ನ್ಯಾಚುರಲ್ಲಾಗಿ. ಕೆಲವರು ಸೊ ಬಾರ್ನ್ ಸಿಂಗರ್ ಅಂತ ಹೇಳ್ತಾರೆ, ಒಳ್ಳೆ ಟ್ಯಾಲೆಂಟಪ್ಪ, ಗಾಡ್ ಗಿಫ್ಟ್ ಇದೆ ಅಂತೆಲ್ಲ ಹೇಳ್ತೀವಿ. ಹಾಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ SP ಬಾಲಸುಬ್ರಹ್ಮಣ್ಯಂ, ಎಂಥ ಒಳ್ಳೆ ಕಂಠ ಅವ್ರದ್ದು, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ. PB ಶ್ರೀನಿವಾಸ್ ಇರ್ಬೋದು. ಸೊ ಅವರೆಲ್ಲ ಜಾನಕಿ, ಇವರೆಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಅವ್ರದ್ದು ಹಾಗೆ ಟ್ಯಾಲೆಂಟ್ ಅದೇ ಥರ ಬಂದಿದೆ. ಅಂದರೆ ನ್ಯಾಚುರಲ್ಲಾಗಿ ಅವ್ರಿಗೆ ಟ್ಯಾಲೆಂಟ್ ಇದೆ, ಅದನ್ನು ಅವರು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರಲ್ವಾ. ನ್ಯಾಚುರಲ್ ಟ್ಯಾಲೆಂಟ್ ಇರುತ್ತೆ, ಬಟ್ ಅದನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಸೊ ಹಾಗೆ ನ್ಯಾಚುರಲ್, ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಒಂದು ಇದ್ದೇ ಇರುತ್ತೆ ಸ್ಕಿಲ್, ಏನಾದ್ರು ಒಂದು ಟ್ಯಾಲೆಂಟ್ ಇದೆ, ಅದು ಯಾವುದು. ಸೊ ಅದನ್ನು ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ, ಅದನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ, ಅಥವಾ ಏನಾರು ಇಂಟ್ರೆಸ್ಟ್ ಇದ್ದರಿಂದ ಅದನ್ನು ಕಲ್ತ್ಕೊಳ್ಳೋದಕ್ಕೆ, ಅದನ್ನೇ ಮತ್ತೆ ಮುಂದುವರಿಸಲಿಕ್ಕೆ ನಿಮಗೆ ಆಸಕ್ತಿ ಇದೆಯಾ. ಸೊ ಇದು ಎರಡನೇ ಕ್ವಶನ್. ಹಾಗೆಯೇ ಇದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಗಿರ್ಬೋದು. ಸೇಮ್ ಎಲ್ಲರೂ ಸಿಂಗರ್ಸ್ ಥರ ಸಿಂಗಿಂಗ್ ಇರುವ ಎಲ್ಲರದೂ ಸಿಂಗಿಂಗು ನ್ಯಾಚುರಲ್ ಟ್ಯಾಲೆಂಟ್ ಅಥವಾ ಆ ಥರ ಬೆಸ್ಟ್ ಎಲ್ಲರೂ ಹಾಡು ಹೇಳ್ತಾರೆ ಆ ಥರ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ಸ್ಕಿಲ್ ಇರುತ್ತೆ. ಅದರಿಂದ ನಿಮ್ಮಲ್ಲಿ ನಿಮಗೆ ನೈಸರ್ಗಿಕವಾಗಿ ನ್ಯಾಚುರಲ್ಲಾಗಿ ಏನು ಕೌಶಲ್ಯ ಇದೆ, ಪರಿಪೂರ್ಣತೆ ಅಂದರೆ ಅದಕ್ಕೆ ಎಕ್ಸ್ಪರ್ಟ್ ಆಗ್ದಲೇ ಇರಬಹುದು. ನ್ಯಾಚುರಲಾಗಿ ಒಂದು ಸ್ಕಿಲ್ ಇದೆ, ಬಟ್ ಅದು ಇನ್ನೂ ಪರ್ಫೆಕ್ಷನ್ ಬಂದಿಲ್ಲ, ಅದಕ್ಕೆ ಹಾಗೂ ಇರ್ಬೋದು. ಸೊ ಅದನ್ನು ಮಾಡ್ಕೊಂಡು ಪರ್ಫೆಕ್ಟ್ ಆಗ್ತೀರಾ. ನಿಧಾನಾಗಿ ಬರೋದು ಪರ್ಫೆಕ್ಷನ್ ಅಲ್ವಾ. ಎಲ್ಲರದ್ದು ಧ್ವನಿ ಚೆನ್ನಾಗಿರುತ್ತೆ. ನಾನು ಬರೀ ಅದೇ ಎಕ್ಸಾಂಪಲ್ ಯಾಕೆ ತಗೋತೀನಿ ಅಂದರೆ, ನನಗೂ ಇಷ್ಟ ಹಾಡು ಹೇಳೋಕ್ಕೆ ಇಷ್ಟ ಆಗುತ್ತೆ. ನಾನು ಇದು ಕ್ಲಾಸಿಕಲಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀನಿ, ಕರ್ನಾಟಿಕ್ಸ್ ಕ್ಲಾಸಿಕಲಲ್ಲಿ. ಆದರೆ ನಾನು ಔಟ್ ಆಫ್ ಪ್ರಾಕ್ಟೀಸಿಗೆ ಅಷ್ಟು ಪ್ರಾಕ್ಟೀಸ್ ಮಾಡ್ತಾಯಿಲ್ಲ, ಬಟ್ ಆದರೂ ಟ್ರೈ ಮಾಡ್ತೀನಿ. ಹಾಗೆ ಒಂದು ಪರ್ಫೆಕ್ಷನ್ ಅಂತ ನನ್ನ ತಲೆಯಲ್ಲಿ ಒಂದೇನು ಪರ್ಫೆಕ್ಟಾಗಿ ನನಗೆ ಒಂದು ತೃಪ್ತಿ ಸಿಗುತ್ತಲ್ಲ, ಆ ಲೆವೆಲ್ಗೆ ನಾನು ರೀಚ್ ಆಗಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಏನು ಮಾಡಬೇಕು, ಅದು ನಾವು ದಿನ ಪ್ರಾಕ್ಟೀಸ್ ಮಾಡಬೇಕು, ಅಥವಾ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು. ಆ ಥರದ್ದು ಕೌಶಲ್ಯ, ಆ ಥರ ಸ್ಕಿಲ್ ಇದ್ರೂ ಪರವಾಗಿಲ್ಲ, ಅದನ್ನು ನೀವು ಎರಡನೇ ಕ್ವಶನ್ಗೆ ಆನ್ಸರ್ ಬರಿಬೋದು. ಸೊ ಈಗ ಮೂರನೇ ಪ್ರಶ್ನೆ. ಸೊ ಈಗ ನಾವು ಸ್ಕಿಲ್ ಬಗ್ಗೆ ಮಾತಾಡಿದ್ವಲ್ಲ ಎರಡನೇ ಪ್ರಶ್ನೆಯಲ್ಲಿ. ಸೊ ಆ ಸ್ಕಿಲ್ ನೀವು ತೊಗೊಂಡ್ರಲ್ಲ, ಅದಕ್ಕೆ ಮಾಡೋದಕ್ಕೆ ನಿಮಗೆ ಹಣ ಸಿಗುತ್ತಾ, ಸೊ ಪೇಮೆಂಟ್ ಸಿಗುತ್ತಾ, ಆರ್ ಯು ಪೇಯ್ಡ್, ಸೊ ಡೂ ಯು ಗೆಟ್ ಪೇಯ್ಡ್ ಫಾರ್ ದಿಸ್. ಸೊ ನೀವು ತುಂಬಾ ಅಂದರೆ ಇದು ಯಾವುದೋ ಒಂದು ಚೆನ್ನಾಗಿ ಇದೆ, ನನಗೆ ತುಂಬ ಇಷ್ಟ ಇದು, ಅದು ನಂಗೆ ತುಂಬ ಒಳ್ಳೆಯದು, ತುಂಬ ಬೆಸ್ಟಾಗಿ ಮಾಡ್ತೀನಿ ಅಂತ ಎಲ್ಲ ಅಂದ್ಕೋಬೋದು. ನೀವು ಏನು ಬೇಕಾದರೂ ನಾನು ಮಾಡೋದಕ್ಕೆ ಇಷ್ಟ ಆಗೋದು ಎಷ್ಟೊಂದು ಇರುತ್ತೆ ಮಾಡೋದಕ್ಕೆ. ಆದರೆ ಅದೇನು ನೀವು ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ನೀವು ಮಾಡ್ತೀರಾ, ಅದಕ್ಕೆ ನಿಮಗೆ ಸಂಬಳ ಕೊಡ್ತಾರೆ ಯಾರಾದರೂ, ಅಥವಾ ಅದರಿಂದ ಮಾಡೋದ್ರಿಂದ ನಿಮಗೆ ದುಡ್ಡು ಸಿಕ್ಕುತ್ತಾ. ಸೊ ಅದು ಆಪ್ಷನಲ್ ಕೂಡ ಆಗಿರ್ಬೋದು ಅಲ್ವಾ. ಸೊ ಎಲ್ರಿಗೂ ನಾನು ತುಂಬ ಪ್ಯಾಷನ್ ಇದೆ, ಅದನ್ನು ಮಾಡಿದ್ರೆ ನಂಗೆ ದುಡ್ಡು ಬೇಕು ಅನ್ನೋ ಥರ ಇರೋಲ್ಲ. ತುಂಬ ಖುಷಿಗೋಸ್ಕರ, ತೃಪ್ತಿಗೋಸ್ಕರ ಮಾಡ್ತಾ ಇರ್ತಾರೆ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದು ಹಂಗಿರಬಹುದು. ಇಲ್ಲಾಂದರೆ ಕೆಲವರು ನಾನು ಇದಿಷ್ಟೆಲ್ಲ ಚೆನ್ನಾಗಿ ಮಾಡ್ತೀನಿ, ನಂಗೆ ದುಡ್ಡು ಬೇಕು, ಅದರಿಂದ ನನಗೆ ಪೇಮೆಂಟ್ ಯಾರು ಇಷ್ಟಪಟ್ಟು ನನಗೆ ದುಡ್ಡು ಕೊಟ್ಟರೆ, ಅದರಿಂದ ದುಡ್ಡು ನಾನು ಕಮಾಯಿಸೋದು ಆದರೆ ನಂಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಅನಿಸುತ್ತೆ. ಸೊ ಈಗ ಎಕ್ಸಾಂಪಲ್ ತೊಗೊಂಡ್ರೆ, ಬಹುಶಃ ನೀವು ನಿಮ್ಮ ಮನೆಯೆಲ್ಲ ತುಂಬಾ ಕ್ಲೀನ್ ಮಾಡೋದಕ್ಕೆ, ಸ್ವಚ್ಛ ಮಾಡೋದಕ್ಕೆ ಇಷ್ಟಪಡ್ತೀರ. ಆದರೆ ಇದಕ್ಕೆ ಯಾರೂ ದುಡ್ಡು ಕೊಡೋಲ್ಲ. ನಿಮ್ಮ ಮನೆ ನೀವು ಕ್ಲೀನ್ ಮಾಡ್ತೀರಾ ಅಂತ ನಿಮಗೆ ಯಾರೂ ಮನೆಯವರು ಕೂಡ ಕೊಡೋಲ್ಲ, ಹಣ ಕೊಡೋಲ್ಲ. ಇದು ಎಕ್ಸಾಂಪಲ್, ತುಂಬಾ ಬೇಸಿಕ್ ಆಗಿರೋ ಎಕ್ಸಾಂಪಲ್. ಸೊ ಅದಕ್ಕೆ ನೀವು ಮನೆಗೆ ಬೇಕಾಗಿರೋದು ನೀವು ಮನೇಲಿ ಮಾಡ್ಕೋತೀರ. ಆದರೆ ಬೇರೆಯವ್ರಿಗೆ, ಸೊ ನಿಮ್ದೇನೋ ಒಂದು ಪ್ಯಾಷನೇಟ್ ಇದೆ, ಒಂದು ಟ್ಯಾಲೆಂಟ್ ಇದೆ, ಅಥವಾ ಇಂಟ್ರೆಸ್ಟ್ ಇದೆ, ತುಂಬ ಚೆನ್ನಾಗಿದೆ, ಸ್ಕಿಲ್ ಇದೆ, ಅದು ತುಂಬ ಪ್ಯಾಷನ್ ಇದೆ, ಅದು ತುಂಬ ಇಷ್ಟಪಟ್ಟು ಮಾಡ್ತೀರಾ. ಆದರೆ ಅದು ಪ್ರಪಂಚಕ್ಕೆ ಹೆಲ್ಪ್ ಆಗೋ ಥರ ಇದೆಯಾ, ಪ್ರಪಂಚಕ್ಕೆ ಅದು ಜಗತ್ತಿಗೆ ಅದು ಅಗತ್ಯ ಇರೋ ಕೆಲಸನಾ ಅಂತ ಅದನ್ನು ಕಂಡ್ಕೋಬೇಕು. ಇದರಿಂದ ಆವಾಗ ಏನು ಮಾಡುತ್ತಾರೆ, ನೀವು ಪ್ರತಿ ಸಲ ಅದು ಮಾಡಿದಾಗ, ಆ ಕೆಲಸ ಮಾಡಿಕೊಟ್ರೆ ಅವರು ನಿಮಗೆ ಪ್ರತಿಯಾಗಿ ದುಡ್ಡು ಕೊಡ್ತಾರೆ. ಸೊ ಯಾವ ಥರ ಒಟ್ಟು ಪೇಮೆಂಟ್ ಮಾಡ್ತಾರೆ.
ಅದು 3ನೇ ಪ್ರಶ್ನೆ. ಈಗ 4ನೇ ಪ್ರಶ್ನೆಗೆ ಬರೋಣ. ಜಗತ್ತಿಗೆ ಏನು ಬೇಕು? ಸೊ ಈಗ 3ನೇ ಪ್ರಶ್ನೆಯಲ್ಲಿ ಏನಾಯಿತು, ನಮಗೆ ಜಗತ್ತಿಗೆ ನಾವೇನೋ ಒಂದು ಸ್ಕಿಲ್ಲು ತುಂಬ ಬೆಸ್ಟ್ ಇದೆ, ನಾನು ಬೆಸ್ಟಾಗಿ ಮಾಡ್ತೀನದು, ಅಷ್ಟೊಂದು ಒಳ್ಳೆ ಸ್ಕಿಲ್ ಇದೆ, ಅದು ಮಾಡೋದ್ರಿಂದ ಈಗ ಬೇರೆಯವರು ಜಗತ್ತಿನಲ್ಲಿರೋ ಪ್ರಪಂಚದಲ್ಲಿ ಯಾರು ಇರ್ಬೋದು ಅವರು ಅದು ಮಾಡಿಸ್ಕೊಂಡು ನನಗೆ ವಾಪಸ್ ಪೇಮೆಂಟ್ ಮಾಡ್ತಾರೆ ಅಂತ. ಸೊ ಹಾಗಾದರೆ ಜಗತ್ತಿಗೆ ಏನು ಬೇಕು ಅಂತಲೂ ಕ್ವಶನ್ ಬರುತ್ತೆ. ಸೊ ಯಾವುದು ಜಗತ್ತಿಗೆ ಬೇಕು? ಅದು ತುಂಬ ಮುಖ್ಯವಾದ 4ನೇ ಪ್ರಶ್ನೆ. ಸೊ ಇದಕ್ಕೇನು ಮಾಡ್ತೀರಾ ನೀವು? ಮೊದಲಿಗೆ ನೀವು ಇಷ್ಟಪಡೋ ಜನರು ಇರ್ತಾರೆ ಸುತ್ತಮುತ್ತಲಿರೋರು, ಅವ್ರಿಗೇನಾದರೂ ಅಗತ್ಯ ಇದೆಯಾ ಅಂತ ಅದನ್ನು ನೋಡ್ತೀರಾ. ಹಾಗಾದರೆ ಅವರ ಸಮಸ್ಯೆನ ಪರಿಹರಿಸಲಿಕ್ಕೆ ಜಗತ್ತಿಗೆ ಇವುಗಳಿಂದ ಏನು ಬೇಕು? ಸೊ ಇವೆಲ್ಲ ಇರುತ್ತಲ್ಲ. ಸೊ ನಿಮ್ಗೆ ಇಷ್ಟ ಆದ ಜನಗಳಿಗೆ ಏನಾದರೂ ಬೇಕಾಗಿರುತ್ತೆ, ಅದು ಈಗ ಹೊರಗಡೆ ಬೇರೆಯವರಿಂದ, ಬೇರೆ ಪ್ರಪಂಚದಿಂದ. ಸೊ ಇವರ ಇಷ್ಟಗಳು ಅದರಿಂದ ಅದು ಅವರು ಹೇಗೆ ಸಾಲ್ವ್ ಮಾಡ್ಕೋತಾರೆ ಆ ಪ್ರಾಬ್ಲಮ್. ಸಪೋಸ್ ಏನೋ ಒಂದು ಪ್ರಾಬ್ಲಮ್ ಇದೆ, ಅವ್ರಿಗೆ ಹೇಗೆ ಸೊಲ್ಯೂಷನ್ ಸಿಗುತ್ತೆ ಪ್ರಪಂಚದಿಂದ. ಹಾಗೆಯೇ ನೀವು ಯೋಚನೆ ಮಾಡ್ಬೋದು, ಈಗ ಯಾವುದೇ ಸುತ್ತಮುತ್ತಲು ಜನ ಇರ್ಬೋದು ನಿಮ್ಗೆ ಗೊತ್ತಿರೋರು, ಅಥವಾ ಬೇರೆಯವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಅದ್ರ ನಿಮ್ದು ಏನಾರು ಫೇವ್ರೆಟ್, ನಿಮಗೆ ಇಷ್ಟ ಆಗೋದು ಫೇವ್ರೆಟ್ ಅನ್ನೋ ಕೆಲಸದಿಂದ ಅವ್ರಿಗೆ ಸೊಲ್ಯೂಷನ್ ಕೊಡ್ಬೋದಾ, ಅವ್ರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದಾ? ಹಾಗಾಗಿ ಆ ಥರ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನ ನೀವು ಇಂಪ್ರೂವ್ ಮಾಡ್ಕೋಬೋದಾ? ಹೇಗೆ ಜೀವನ ಶೈಲಿ ಹೇಗೆ ಸುಧಾರಿಸುತ್ತೆ? ಹಣ ಸಂಪಾದಿಸಿದ್ರಿಂದ. ಸೊ ಸುತ್ತಮುತ್ತಲು ಇರ್ಬೋದು, ನಿಮ್ಗೆ ಗೊತ್ತಿರೋರು ಇರ್ಬೋದು, ಗೊತ್ತಿಲ್ಲದಲೇ ಇರೋ ಜನ ಇರ್ಬೋದು, ಅವ್ರಿಗೆಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸು ಏನು ತುಂಬ ಸ್ಟ್ರಾಂಗ್ ಪ್ರಾಬ್ಲಮ್ಸ್, ಅವ್ರಿಗೆ ಸೊಲ್ಯೂಷನ್ ಬೇಕು. ಅದರಲ್ಲಿ ಆ ಸೊಲ್ಯೂಷನ್ ನೀವು ಕೊಡಬಲ್ಲೇರಾ? ನಿಮ್ದು ಏನು ತುಂಬ ಇಂಪಾರ್ಟೆಂಟು, ಪ್ಯಾಷನೇಟಾಗಿ ಇಂಟ್ರೆಸ್ಟ್ ಕೊಟ್ಟು ನೀವು ಸ್ಕಿಲ್ಫುಲ್ಲಾಗಿ ಮಾಡ್ತಾ ಇರೋ ಕೆಲಸದಿಂದ ಅವ್ರದ್ದು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸೊ ಹೀಗೆ ಯೋಚನೆ ಮಾಡಬೇಕು. ಸೊ ಇದರಿಂದ ಈ 4 ಪ್ರಶ್ನೆಗಳಿಂದ ನಿಮಗೆ ನಿಮ್ಮ ಇಕಿಗಾಯ್ ಸಿಕ್ಕುತ್ತೆ. ಸೊ ಈಗ 2ನೇ ಸ್ಟೆಪ್ಪಿಗೆ ಬರೋಣ. 2ನೇ ಸ್ಟೆಪ್ಪಲ್ಲಿ ಏನಂದರೆ ಇಕಿಗಾಯ್ ಬಗ್ಗೆ ತಿಳ್ಕೊಳ್ಳೋದು. ಹಾಗೆ ಒಂದು ಸರ್ಕಲ್ ಇದೆ, ಈಗ ನೀವು ಶೇರ್ ಮಾಡಿದ್ನಿ ಈ ಸರ್ಕಲ್ ನೋಡ್ತಾ ಇದ್ರಲ್ಲ, ಆ ಸರ್ಕಲ್ನ ತಿಳ್ಕೊಳ್ಳೋದು, ಸರ್ಕಲ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಈ ಸರ್ಕಲ್ ನೀವು ನೋಡ್ತಾ ಇದ್ದೀರಾ, ಅದರಲ್ಲಿ ಸೊ ನಿಮ್ಮದು 1, 2, 4 ಸರ್ಕಲ್ ಇದೆ. ಓಕೆ, ಈ ವೆನ್ ಡಯಾಗ್ರಾಮ್ ಅಂತ ನಾವು ಸ್ಕೂಲಲ್ಲಿ ಓದಿದ್ವಿ, ನೆನಪಿದೆಯಾ? ಹಾಗೆ 4 ಕೆಲವೊಂದು ಕಂಬೈನ್ ಆಗಿದೆ, ಅಂದರೆ ಓವರ್ಲ್ಯಾಪ್ ಆಗಿದೆ. ಸೊ ಪ್ರತಿಯೊಂದು ಸರ್ಕಲ್ ತೊಗೊಂಡು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅಲ್ವಾ? ಸೊ ಇದರಿಂದ ಸರ್ಕಲ್ನ ತೊಗೊಂಡು ಪ್ರತಿಯೊಂದನ್ನು ನಾವು ನೋಡ್ತಾ ಹೋದರೆ, ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಇಕಿಗಾಯ್ ಬಗ್ಗೆ ಸಿಕ್ಕುತ್ತೆ. ಈ ಮಧ್ಯದ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅದು ಇಕಿಗಾಯ್. ಸೊ ಅದ್ರ 4 ಭಾಗಗಳಿದೆ: ಪ್ಯಾಷನ್, ಮಿಷನ್, ವೊಕೇಶನ್, ಪ್ರೊಫೆಷನ್. ಸೊ ಈ 4 ಭಾಗ. ಸೊ ಅದರಲ್ಲಿ ಏನಂತಂದರೆ ನಿಮ್ಗೆ ಯಾವ್ದು ಇಷ್ಟ, ನಾನು ಈಗಿನ ಕ್ವಶನ್ಸ್ ಕೇಳಿದ್ನಲ್ಲ ಅದೇನೇ ಸೇಮ್. ವಾಟ್ ಯು ಲವ್, ನಿಮ್ಗೆ ತುಂಬ ಇಷ್ಟ ಆಗಿದೆ ಯಾವುದು. ಆಮೇಲೆ ನಿಮ್ಗೆ ಯಾವುದರಲ್ಲಿ ಬೆಸ್ಟ್ ಇದ್ದೀರಾ, ವಾಟ್ ಯು ಆರ್ ಗುಡ್ ಅಟ್. ಆಮೇಲೆ ನೀವು ಅದು ಮಾಡೋದ್ರಿಂದ ನಿಮಗೆ ಪೇಮೆಂಟ್ ಸಿಕ್ಕುತ್ತಾ, ವಾಟ್ ಯು ಕ್ಯಾನ್ ಬಿ ಪೇಡ್ ಫಾರ್. ಆಮೇಲೆ ವಾಟ್ ದಿ ವರ್ಲ್ಡ್ ನೀಡ್ಸ್, ಅದು ಪ್ರಪಂಚಕ್ಕೆ ಬೇಕಾಗಿದೆಯಾ, ನಿಮ್ಗೇನು ಇಷ್ಟ ಅನ್ನೋದು ನೀವು ಮಾಡ್ತಿದ್ದೀರಾ, ನೀವು ಬೆಸ್ಟ್ ಇದ್ದೀರಾ, ಅದು ಪ್ರಪಂಚಕ್ಕೆ ಬೇಕಾ. ಸೊ ಇವು 4 ಕ್ವಶನ್ ನೀವು ಕೇಳಿ ಅದು ಒಂದು ಇದು ಮಾಡ್ಕೊಂಡಿದ್ದೀರಾ, ಆನ್ಸರ್ಸ್ ಸಿಕ್ಕಿದೆ. ಸೊ ಅದರಿಂದ ನಿಮಗೆ ಎಲ್ಲನೂ ಒಟ್ಟಿಗೆ ಹಾಕಿದ್ರೆ ನಿಮಗೆ ಇಕಿಗಾಯ್ ಸಿಕ್ಕುತ್ತೆ. ಸೊ ಮೊದಲನೇ ತೊಗೊಳ್ಳೋಣ, ಆ ಸರ್ಕಲ್ನ ನಾವು ಒಂದೊಂದೇ ಡೈಸೆಕ್ಟ್ ಮಾಡ್ತಾ ತಿಳ್ಕೊಳ್ಳೋಣ. ಮೊದಲನೇದು ಏನಂತ ಹೇಳಿದ್ರೆ ನಿಮ್ಮ ಪ್ಯಾಷನ್ನ ತಿಳ್ಕೊಳ್ಳೋದು. ಸೊ ಪ್ಯಾಷನ್ ಏನು? ಸೊ ಮೊದಲು ಮತ್ತು 2ನೇ ಸರ್ಕಲ್ ನಡುವಿದೆಯಲ್ಲ ಅದು ಪ್ಯಾಷನ್. ಓಕೆ, ಸೊ ನೀವು ನೋಡ್ತಿದ್ರಲ್ಲ, ಫಸ್ಟ್ ಒನ್ನು ಎಲ್ಲೋ ಇದೆ ಅಲ್ಲಿ, ಸೆಕೆಂಡ್. ಸೊ ಫಸ್ಟ್ ಸರ್ಕಲ್ ಮತ್ತು ಸೆಕೆಂಡ್ ಸರ್ಕಲ್ ಮಧ್ಯೆ ಡೈಸೆಕ್ಟ್ ಓವರ್ಲ್ಯಾಪ್ ಆಗಿದೆ ಅಲ್ಲ, ಅದರಲ್ಲಿ ಪ್ಯಾಷನ್ ಅಂತ ಬರೆದಿದೆ, ಕಾಣಿಸ್ತಿದೆಯಲ್ಲ. ಸೊ ಅದು ಪ್ಯಾಷನ್ ಆಗಿದೆ. ನೀವು ಇಷ್ಟಪಡುವ ಯಾವುದೇ ಕೆಲಸನ ಮಾಡಿ ಅದರಲ್ಲಿ ನೀವು ಬೆಸ್ಟ್ ಆಗಿರಬೇಕು. ಅವೆರಡು ಕಾಂಬಿನೇಷನ್ ಇದೆಯಲ್ಲ, ಅದನ್ನು ನಾವು ಪ್ಯಾಷನ್ ಅಂತ ಕರಿತೀವಿ. ಸೊ ಪ್ಯಾಷನ್ ಅಂದರೆ ತುಂಬ ಇಷ್ಟ ಆಗಿದೆ ಅನ್ನೋ ಥರ ಅಲ್ಲ, ಅದರಲ್ಲಿ ಬೆಸ್ಟ್ ಕೂಡ ಆಗಬೇಕು, ಅಲ್ಲಿ ಲೆವೆಲ್ ತನಕ ತೊಗೊಂಡು ಹೋಗಬೇಕು, ಆವಾಗ ಅದು ಪ್ಯಾಷನ್ ಆಗುತ್ತೆ. ಸೊ 2ನೇ ಸರ್ಕಲ್ಲು ಪ್ರೊಫೆಷ್ನಲ್ ಸರ್ಕಲ್. ಸೊ ವೃತ್ತಿಪರ ಅಂತ ಹೇಳ್ಬೋದು. ಸೊ ಅದು ಏನಂತೇಳಿದ್ರೆ 2ನೇದು ಮತ್ತು 3ನೇ ವೃತ್ತ ಇದೆಯಲ್ಲ, ಸರ್ಕಲ್ ಮಧ್ಯ ಇರೋದು ಇದು ಪ್ರೊಫೆಷನ್. ಅಂದರೆ ನೀವು ಉತ್ತಮ ಆಗಿರೋದು ಕೆಲಸ, ನೀವು ಯಾವ್ದು ತುಂಬ ಬೆಸ್ಟ್ ಆಗಿದ್ದೀರಾ,
ನೀವು ಮಾಡೋದ್ರಲ್ಲಿ ಬೆಸ್ಟ್ ಆಗಿದ್ದೀರಾ. ಹಾಗೆಯೇ ಇದು ಯಾರಿಗೆ ಪ್ರಪಂಚಕ್ಕೆ ನೀವು ಅದನ್ನು ಮಾಡಿಕೊಟ್ರೆ ಅದರಿಂದ ನಿಮಗೆ ದುಡ್ಡು ಸಿಕ್ಕುತ್ತಾ, ಅವೆರಡು ಕಾಂಬಿನೇಷನಲ್ಲಿ ನಿಮಗೆ ಪ್ರೊಫೆಷನ್, ಅದನ್ನು ನೀವು ಪ್ರೊಫೆಷನ್ ಮಾಡ್ಕೋಬೋದು. ನೆಕ್ಸ್ಟು ವೊಕೇಶನ್ ಅಂದರೆ ವೃತ್ತಿ, ಅದನ್ನು ವೊಕೇಶನ್ ಅಂದ್ರೂ ಕೂಡ ಒಂದು ರೀತಿ ವೃತ್ತಿ ಅಂತಲೇ ತೊಗೋಬೋದು. ಎರಡು ಸೇಮ್, ಪ್ರೊಫೆಷನ್ ಆ್ಯಂಡ್ ವೊಕೇಶನ್ ಆಲ್ಮೋಸ್ಟ್ ಸಿಮಿಲರ್ ಮೀನಿಂಗ್ ಬರುತ್ತೆ. ಮೂರನೇದು ಮತ್ತು ನಾಲ್ಕನೇ ವೃತ್ತದ ನಡುವೆ ನಿಮ್ಮ ವೃತ್ತಿ ಬರುತ್ತೆ, ಅಂದರೆ ವೊಕೇಶನ್ ಬರುತ್ತೆ. ಅಂದರೆ ಯಾವುದೇ ಕೆಲಸಕ್ಕೆ ನೀವು ಹಣ ಪಡೆಯಬಹುದು. ಸೊ ಅಲ್ಲಿ ನಿಮಗೆ ಜಗತ್ತಿಗೆ ಅದು ಅಗತ್ಯ ಇದ್ದರೆ ಅದು ನಿಮ್ಮ ವೃತ್ತಿ ಆಗುತ್ತೆ, ನಿಮ್ದು ಏನು ಮಾಡ್ತಾ ಇದ್ದೀರಾ. ಸೊ ಮೂರನೇದು ಮತ್ತು ನಾಲ್ಕನೇದು ಮಧ್ಯೆ ವೊಕೇಶನ್. ಸೊ ನಿಮಗೆ ಏನು ಮಾಡ್ತಿದ್ರೆ ಅದ್ರಿಂದ ಪೇಮೆಂಟ್ ಸಿಗುತ್ತೆ. ಆಮೇಲೆ ಅದು ಯಾಕೆ ಸಿಗ್ತಿದೆ ಅಂದರೆ ಪ್ರಪಂಚಕ್ಕೂ ಅದು ಬೇಕಾಗಿದೆ. ಸೊ ವರ್ಲ್ಡ್ ಆಲ್ಸೋ ನೀಡ್ಸ್ ಇಟ್ ಆ್ಯಂಡ್ ಯು ಆರ್ ಪೇಡ್ ಫಾರ್ ದ್ಯಾಟ್. ಸೊ ಇವೆರಡು ಕಾಂಬಿನೇಷನು ವೊಕೇಶನ್. ಸೊ ನಾನು ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂದರೆ ನೀವು ನನ್ನ ಮಾತುಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ನೀವು ಪಿಕ್ಚರ್ ನೋಡಿ, ಈಗ ಹಾಕಿರೋ ಪಿಕ್ಚರ್ ನೋಡಿ, ಸರ್ಕಲ್ಸ್ ಇದೆ, ಅದನ್ನು ನೋಡಿದ ತಕ್ಷಣ ನಿಮಗೆ ಸಿಂಪಲಾಗಿ ಅರ್ಥ ಆಗುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ನಾಲ್ಕನೇದು ಮಿಷನ್ ಸರ್ಕಲ್ಲು ನಾಲ್ಕನೇ ಸರ್ಕಲ್ಲಿದೆ ಅದು. ಸೊ ಅದು ನಾಲ್ಕನೇದು ಮತ್ತು ಮೊದಲನೇದು ಮತ್ತೆ ಅವೆರಡರ ಮಧ್ಯ, ಓಕೆ, ಅದು ಮಿಷನ್. ಓಕೆ, ಮತ್ತೆ ಬನ್ನಿ, ನಾಲ್ಕನೇದು ಮತ್ತೆ ಫಸ್ಟ್ ಇವೆರಡರದ್ದು ಮಧ್ಯ ಇದೆಯಲ್ಲ ಅದು ಮಿಷನ್ ಸಿಗುತ್ತೆ ನಿಮಗೆ. ಸೊ ಅದ್ರ ಮಧ್ಯೆ ನಿಮಗೆ ಮಿಷನ್ ಅಂತ ಹೇಳಿದ್ರೆ ಧ್ಯೇಯ, ಏನು ಗೋಲ್ ಅಥವಾ ಸ್ಟ್ರಾಂಗ್ ಗೋಲ್, ಜಗತ್ತಿಗೆ ಅದು ಬೇಕು, ಅದೇ ನಿಮ್ಮ ಮಿಷನ್ ಆಗಿರುತ್ತೆ. ಪ್ರಪಂಚಕ್ಕೂ ತುಂಬ ಸ್ಟ್ರಾಂಗಾಗಿ ಬೇಕು, ಆಮೇಲೆ ಅದು ನಿಮ್ಮದು ಮಿಷನ್ ಆಗಿದೆ, ಓಕೆ, ಧ್ಯೇಯ ಆಗಿದೆ. ಸೊ ಅದರಿಂದ ಅದು ನಿಮ್ಮ ಧ್ಯೇಯ ಆಗುತ್ತೆ ಮತ್ತು ಇಬ್ಬರಿಗೂ ಪ್ರಯೋಜನ ಆಗ್ತಿದೆ. ಇದರಿಂದ ನಿಮಗೂ ಪ್ರಯೋಜನ ಆಗುತ್ತೆ, ಪ್ರಪಂಚಕ್ಕೂ ಪ್ರಯೋಜನ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನೀವು ಮಾಡಲು ಇಷ್ಟಪಡೋ ಒಂದು ಕೆಲಸ ಇದ್ದರೆ, ನೀವು ಆ ಕೆಲಸದಲ್ಲಿ ಇತರರಿಗಿಂತ ಉತ್ತಮ ಆಗಿದ್ದರೆ ನೀವು ಹಣನ ಕೂಡ ಪಡಿಬಹುದು. ಮತ್ತು ನಿಮ್ಮ ಪ್ರಕಾರ ಜಗತ್ತಿನಲ್ಲಿ ಜನರಿಗೆ ಆ ಕೆಲಸನೂ ಬೇಕಾಗುತ್ತೆ. ಸೊ ಜಾಪನೀಸ್ ಭಾಷೆಯಲ್ಲಿ ಇಷ್ಟೊಂದು ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಇಕಿಗಾಯ್ ಅಂತ ಕರೀತಾರೆ. ಇಷ್ಟೆಲ್ಲ ಕೆಲಸಗಳು 4 ಕಾಂಬಿನೇಷನ್ ಇದೆಯಲ್ಲ, ಅದಕ್ಕೆ ಇಕಿಗಾಯ್ ಅಂತ ಕರೀತಾರೆ. ಅಂದರೆ ನಿಮ್ಗೆ ತುಂಬ ಇಷ್ಟಪಡೋ ಕೆಲಸ ಇದೆ, ಆ ಕೆಲಸ ನೀವು ತುಂಬ ಬೆಸ್ಟಾಗಿ ಮಾಡ್ತೀರಾ, ಆಮೇಲೆ ಆ ಕೆಲಸ ಮಾಡೋದ್ರಿಂದ ನಿಮ್ಗೆ ಹಣ ಕೂಡ ಸಿಕ್ಕುತ್ತೆ. ಆಮೇಲೆ ಆ ಕೆಲಸ ಜಗತ್ತಿಗೂ ಬೇಕು, ಜಗತ್ತಿನ ಜನರಿಗೂ ಆ ಕೆಲಸ ಬೇಕು, ಅದ್ರ ನೀಡಿದೆ. ಸೊ ಇದೆಲ್ಲ ಕಾಂಬಿನೇಷನ್ ಆಯಿತು ಅಂದರೆ ಇಕಿಗಾಯ್ ಅಂತ ಅದಕ್ಕೆ ಕರೀತಾರೆ. ಸೊ ಸಂತೋಷ ಮತ್ತು ತೃಪ್ತಿಕರ ಜೀವನ ನಡೆಸಲು ನೀವು ನಿಮ್ಮ ಇಕಿಗಾಯನ್ನ ಕಂಡ್ಕೋಬೇಕು. ಸೊ ಈ ಜೀವನದಲ್ಲಿ ನಿಮ್ಮ ಇಕಿಗಾಯನ್ನು ನೀವು ನೋಡಿದಾಗ ಮಾತ್ರ ನೀವು ತೃಪ್ತಿಕರ ಜೀವನನ ನಡೆಸಲು ಸಾಧ್ಯ. ಅಂದರೆ ಇದು ಜಾಪನೀಸ್ ಇದು ಕಾನ್ಸೆಪ್ಟ್, ಜಾಪನೀಸ್ ಜನಗಳ ಪ್ರಕಾರ ಹಾಗೆ ಹೇಳ್ತಾರೆ ಅವರು. ಇಲ್ದಿದ್ರೆ ಯಾವಾಗಲೂ ಜೀವನದಲ್ಲಿ ಏನಾದರೂ ಒಂದು ಅಪೂರ್ಣ ಆಗಿದೆ, ಏನು ಇನ್ಕಂಪ್ಲೀಟ್ ಅನ್ನೋ ಫೀಲಿಂಗ್ ಉಳ್ಕೊಂಬಿಡುತ್ತೆ. ಮತ್ತು ಇದಕ್ಕೆಲ್ಲ ಎಲ್ಲ ಆನೆಸ್ಟಿಯಿಂದ, ಪ್ರಾಮಾಣಿಕತೆಯಿಂದ ಸೊ ನೀವು ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು, ಫೈಂಡ್ ಔಟ್ ಮಾಡಬೇಕು, ಕಂಡುಕೊಂಡ್ರೆ ನಿಮಗೆ ಸೊ ಇಕಿಗಾಯ್ ಸಿಕ್ಕುತ್ತೆ. ಈ ಪುಸ್ತಕದ ಪ್ರಕಾರ ಈ ಆಥರ್ಸ್ ಬರೆದಿದ್ದಾರೆ, ಅವರು ರಿಸರ್ಚ್ ಮಾಡಿದ್ದಾರೆ, ಸ್ಟಡಿ ಮಾಡಿ, ಜಪಾನ್ಗೆ ಹೋಗಿ ಸ್ಟಡಿ ಮಾಡಿ ಸೊ ಇದನ್ನೆಲ್ಲ ಕಂಡುಕೊಂಡಿದ್ದಾರೆ. ಸೊ ಈ 4 ಪ್ರಶ್ನೆಗೆ ನೀವು ತುಂಬಾ ಆನೆಸ್ಟಿಯಿಂದ, ಪ್ರಾಮಾಣಿಕತೆಯಿಂದ ಉತ್ತರ ಹೇಳಿದ್ರೆ ನಿಮಗೆ ಇಕಿಗಾಯ್ ಸಿಕ್ಕುತ್ತೆ. ಸೊ ಈ ಸ್ಟೆಪ್ 2 ಆಯ್ತಲ್ಲ. ಸೊ ಈ ಸ್ಟೆಪ್ 3 ಕೂಡ ಒಂದು ಎಕ್ಸಸೈಸ್ ಇದೆ, ಅದು ಸ್ವಲ್ಪ ದೊಡ್ಡದಾಗೇ ಇದೆ. ಈಗ ನಾನು 2ನೇ ಸ್ಟೆಪ್ಪಲ್ಲಿ ಹೇಗೆ ನಾವು ಸರ್ಕಲ್ ಬರೆದು ಎಲ್ಲ ಕ್ವಶನ್ಸ್ ಕೇಳ್ಕೊಂಡು, ಅದು 3ನೇದ್ರಲ್ಲೂ ಹಾಗೆ ಇದೆ. ನನಗನ್ಸುತ್ತೆ ಈ ಭಾಗನ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು ಅಂತ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಭಾಗ ಇದೇನು 3 ಭಾಗ ಇಲ್ಲ 4 ಭಾಗದಲ್ಲಿ ಮುಗಿಸ್ಬೇಕು ಅಂತಿಲ್ಲ ಅಲ್ವಾ. ಡೀಟೇಲಾಗಿ ಅಂದರೆ ತುಂಬ ಜಾಸ್ತಿ ಆಯಿತು ಅಂದರೆ ತೊಗೊಳೋದಕ್ಕೂ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ, ಅಂದರೆ ಬೋರ್ ಆಗುತ್ತೆ. ಸೊ ನನಗೆ ಅನಿಸುತ್ತೆ ಇಲ್ಲಿ ನಿಲ್ಲಿಸ್ತೀನಿ ನಾನು. ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ನಾನು ಮುಂದಿನ ಭಾಗಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ನಿಮಗೆ ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ, ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬರೆದು ಹೇಳಿ. ನೀವು ಓದಿದ್ದೀರಾ, ಯಾರಾದರೂ ಎಷ್ಟು ಜನ ಓದಿದ್ದೀರಾ ನೀವು ಇಕಿಗಾಯ್ನ? ಸೊ ಓದಿದರೆ ನೀವು ಹೇಗೆ ಅನ್ನಿಸ್ತು, ಅದರಿಂದ ಏನೇನು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇನ್ಸೈಟ್ಸ್ ಸಿಕ್ತು ಅದನ್ನು ಕೂಡ ಪ್ಲೀಸ್ ಶೇರ್ ಮಾಡಿ, ಎಲ್ರಿಗೂ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮಗೆ ಹೆಲ್ಪ್ ಆಗಿದ್ದರೆ ಇದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರ ಜೊತೆಗೂ.
ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಅನಿಸ್ತಾ ಇದೆ ಈ ಸೀರೀಸ್ ಅಂತ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟಾಟಾ, ಬಾಯ್ ಬಾಯ್.